ಪ್ರೀತಿಯ ಸರ್ಕಾರಕ್ಕೆ ಟಿ.ಎನ್. ಕುಮಾರಸ್ವಾಮಿಯ ಪ್ರಣಾಮಗಳು. ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆಯು ತುಮಕೂರು, ಮಾಗಡಿ, ಕುಣಿಗಲ್ ಹಾಗೂ ಇತ್ಯಾದಿ ಅಕ್ಕಪಕ್ಕದ ಯಾವುದೇ ರೈತರಿಗೂ ಯಾವುದೇ ರೀತಿ ನೀರಿನಿಂದ ತೊಂದರೆಯಾಗದ ರೀತಿ ಚಾಣಕ್ಯ ಜಾಣ್ಮೆಯಿಂದ ಈಗ ಬಂದಿರುವ ಸಮಸ್ಯೆಯನ್ನು ಬಗೆಹರಿಸಿದರೆ ಪ್ರತಿಯೊಂದು ಊರಿನ ಪ್ರತಿಯೊಬ್ಬ ರೈತರಿಗೂ ನೀರು ತಲುಪಲಿ ಎಂದು ಈ ಮುಖಾಂತರ ಬಯಸುತ್ತೇವೆ. ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದೇವೆ. ಪರರಾಜ್ಯದಿಂದ ನೀರು ಅವರು ಕೇಳುತ್ತಿಲ್ಲ. ಹಾಗಾಗಿ ನಾವು ಅಣ್ಣ ತಮ್ಮಂದಿರ ರೀತಿ ಬದುಕಿ ಜಾಣತನದಿಂದ, ಬುದ್ಧಿವಂತತನದಿಂದ, ಮುತ್ಸದಿತನದಿಂದ, ಒಳ್ಳೆಯ ಯೋಜನೆಗಳು, ಒಳ್ಳೆಯ ಐಡಿಯಾಗಳಿಂದ ಈಗ ಬಂದಿರೋ ಸಮಸ್ಯೆಯನ್ನು ಜಾಣತನದಿಂದ ಬಗೆಹರಿಸಿದರೆ ಪ್ರತಿಯೊಬ್ಬರಿಗೂ ಕುಣಿಗಲ್, ಮಾಗಡಿ, ತುಮಕೂರು ಎಲ್ಲರಿಗೂ ಒಳ್ಳೆಯದಾಗುವುದಾದರೆ ಆ ರೀತಿ ಒಂದು ಚಿಂತನೆ ನಡೆಸಿ ಈಗ ಬಂದಿರೋ ಸಮಸ್ಯೆಯನ್ನು ಬಗೆಹರಿಸಬಹುದು. ಒಟ್ಟಾರೆ ರೈತರು ಪ್ರತಿಯೊಬ್ಬರು ಚರ್ಚೆ ಮಾಡಿ ಕುಳಿತುಕೊಂಡು ಯಾವ ರೀತಿ ಮಾಡಿದರೆ ಒಳ್ಳೆಯದು ಎಂದು ಯೋಚನೆ ಮಾಡಿದರೆ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆ ತುಂಬ ಒಳ್ಳೆಯದಾಗಲಿದೆ. ಆದರೆ ಯಾವುದೇ ರೈತರಿಗೂ ಅಕ್ಕಪಕ್ಕದ ಊರುಗಳಿಗೂ ನಮಗೆ ನೀರು ಬರುತ್ತಿಲ್ಲ, ತೊಂದರೆ ಆಗುತ್ತಿದೆ, ಕಡಿಮೆ ಆಗುತ್ತಿದೆ ಅನ್ನೋ ಆರೋಪ ಹೇಳಬಾರದು. ಪ್ರತಿಯೊಬ್ಬರಿಗೂ ನೀರು ದೊರಕಬೇಕು. ಇದು ನಮ್ಮ ಒಂದು ಅನಿಸಿಕೆ ಹಾಗೂ ಎಲ್ಲ ರೈತ ಬಾಂಧವರಲ್ಲಿ ಟಿ.ಎನ್. ಕುಮಾರಸ್ವಾಮಿಯ ಕಳಕಳಿಯ ವಿನಂತಿ ಹಾಗೂ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಯಾವುದೇ ಊರಿನ ರೈತರಿಗೂ ತೊಂದರೆ ಆಗದ ರೀತಿ ಈಗ ಬಂದಿರೋ ಸಮಸ್ಯೆಯನ್ನು ಬಗೆಹರಿಸಿ ಜೈ ರೈತರು, ಜೈ ಯೋಧರು. ಪ್ರತಿಯೊಬ್ಬರಿಗೂ ನೀರು ದೊರಕಲಿ. ಇದರಲ್ಲಿ ಯಾವುದೇ ಪಕ್ಷಪಾತ ಮಾಡಬಾರದು. ಪಾರ್ಟಿ ಯಾವುದೇ ಇರಲಿ, ಮಾಡುತ್ತಿರುವ ಉದ್ದೇಶ ಒಳ್ಳೆಯದಾದರೆ ಪ್ರತಿಯೊಬ್ಬರಿಗೂ ಆ ನೀರಿನ ಲಭ್ಯತೆ ಅಮೂಲ್ಯವಾಗಿ ದೊರಕುವುದಾದರೆ, ಒಳ್ಳೆಯದಾಗುವುದಾದರೆ ಸ್ವಾಗತ, ಸುಸ್ವಾಗತ. ಬಟ್ ಯಾವುದೇ ರೈತರಿಗೂ ತೊಂದರೆ ಆಗದಿರಲಿ. ಆ ರೀತಿ ಚಿಂತನೆ, ಮಂಥನ ನಡೆಸಿ, ಚರ್ಚೆ ನಡೆಸಿ ಒಂದು ಈಗ ಬಂದಿರುವ ಸಮಸ್ಯೆಯನ್ನು ಜಾಣತನದಿಂದ ಬಗೆಹರಿಸಿ ಪ್ರತಿಯೊಬ್ಬರಿಗೂ ನೀರಿನ ವಿಚಾರದಲ್ಲಿ ವಂಚನೆಯಾಗದಿರಲಿ, ದ್ರೋಹ ಆಗದಿರಲಿ, ಪ್ರತಿಯೊಬ್ಬರಿಗೂ ರೈತರಿಗೂ ನೀರು ದೊರಕಲಿ ಎಂದು ಈ ಮುಖಾಂತರ ಟಿ.ಎನ್. ಕುಮಾರಸ್ವಾಮಿ ಮಾಜಿ ಪಕ್ಷೇತರ ಅಭ್ಯರ್ಥಿ ತಿಪಟೂರು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಜೈ ರೈತರು, ಜೈ ಯೋಧರು, ಜೈ ತುಮಕೂರು, ಜೈ ತಿಪಟೂರು. ಹಾಗೆಯೇ ನಮ್ಮ ತಿಪಟೂರಿನ ಕಡೆಯೂ ಕೂಡ ನೀರು ಬರುವ ವ್ಯವಸ್ಥೆ ಮಾಡಿದರೆ ನಮ್ಮ ತಿಪಟೂರು ಅಕ್ಕಪಕ್ಕದ ಕೆರೆಗಳು, ತಿಪಟೂರು ಕೆರೆ ತುಂಬಿಕೊಳ್ಳಲಿದೆ. ಹಾಗಾಗಿ ದಯವಿಟ್ಟು ಆ ಯೋಜನೆಯು ಈ ಕಡೆಯೂ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಟ್ಟು ತಿಪಟೂರಿಗೂ ಇನ್ನು ಮುಂದೆ ಒಳ್ಳೆಯ ನೀರು ಸದಾಕಾಲ ತುಂಬಿರುವ ರೀತಿ ಮಾಡಬೇಕೆಂದು ಈ ಮುಖಾಂತರ ಸರ್ಕಾರಕ್ಕೆ, ಸಂಬಂಧಪಟ್ಟ ಸಚಿವರುಗಳಿಗೆ, ಶಾಸಕರುಗಳಿಗೆ, ಸಂಸದರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ನಾನು ಆಡಿರುವ ಮಾತುಗಳು ಯಾವುದಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸುವುದು. ಟಿ.ಎನ್. ಕುಮಾರಸ್ವಾಮಿ, ತಿಪಟೂರು, ಪೋಷಕ ನಟರು.